ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಿಗೆ ಮೂಲನಾದ ಪರಲೋಕದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ಈ ಯುಕರಿಸ್ಟ್ ಆರಾಧನೆ ಪಾಲು ತೆಗೆದುಕೊಳ್ಳುವುದಕ್ಕೆ ಕರ್ತನೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರವೇ ನಿನ್ನ ನಡೆಸು. ನಿನ್ನ ಪ್ರಸಾದದಿಂದ ತುಂಬಿಸು, ನಿನ್ನ ಆತ್ಮನ ಬಲದಿಂದ ತುಂಬಿಸು. ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ನಡೆಯುವಂತಹ ಕೃಪೆಯ ಕಡೆಗೆ ಈ ಆರಾಧನೆಯನ್ನು ನೀನು ನಡೆಸು ಸ್ವಾಮಿ. ನಿನ್ನ ಆತ್ಮನ ಕಾರ್ಯಗಳನ್ನು ಮಾಡು. ದೇವರ ಆತ್ಮನಿಗೆ ಸ್ತೋತ್ರ. ಎಲ್ಲವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡಿಕೊಳ್ಳೋಣ. ಒಂದು ಕನ್ನಡ ಹಾಡನ್ನು ಹಾಡುತ್ತಾ ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. ಮಾಡ್ತೀವಿ ಹುಡುಗರು ಕೊಟ್ಟು
ಕರ್ತನಾಗಿರುವ ಯೇಸು ಸ್ವಾಮಿ, ಈ ಬೆಳಗ್ಗೆ ಕಾಲದಲ್ಲಿ ಇನ್ನೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಗೆ ನಾವು ಸೇರಿ ಬಂದಿದ್ದೇವೆ ಕರ್ತನಾಗಿ. ಬಂದಿರುವ ನಾವೆಲ್ಲರೂ ಈ ದಿನ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮ ಹೃದಯದಲ್ಲಿ ಬಾಗಿಲನ್ನು ತೆಗೆದು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಶಕ್ತಿ ಅನುಗ್ರಹಿಸಿ ಸ್ವಾಮಿ. ಕರ್ತನಾಗಿರುವ ದೇವರೇ, ನಮ್ಮ ಬಾಯಿ ಮಾತುಗಳು, ನಮ್ಮ ಹೃದಯದ ಯೋಚನೆಗಳು ನಿಮ್ಮ ದೃಷ್ಟಿಗೆ ಅಂಗೀಕಾರವಾಗಲಿ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರಿ ಸಹೋದರರೇ, ಈ ಬೆಳಗ್ಗೆ ಕಾಲದಲ್ಲಿ ಇನ್ನೊಂದು ಸಾರಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ದೇವರು ನಮಗೆ ದಯಪಾಲಿಸಿದ ಈ ಸಮಯಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸಲಾಗಿದೆ. ಈ ದಿನ ನಮ್ಮ ಧ್ಯಾನಾಂಶ ದೇವರ ಭಯ, ದಿ ಫಿಯರ್ ಆಫ್ ಗಾಡ್, ದೇವರ ಭಯ. ಈಗಿನ ಕಾಲದಲ್ಲಿ ಟೆಲಿಫೋನಲ್ಲಿ ಮಾತನಾಡುವಾಗ ನಮ್ಮ ಸ್ನೇಹಿತರು ಒಬ್ಬರು ಮಾತನಾಡ್ತಾ ಇದ್ದಾರೆ, ಏನು ಸರ್ ಇವತ್ತು ನಮ್ಮ ಸಿಸ್ಟರ್ಗೆ ಮಾತಾಡ್ತಾ ಇದ್ದಾರೆ, ಹೌದಾ ನಾನು ಮಾತಾಡ್ತೇನೆ, ನಿಮ್ಮ ಸಾರ ನಿಮ್ಮ ಟಾಪಿಕ್ ಏನಂತ ಕೇಳಿದರೆ ಅದನ್ನು ನಾವು ಹಂಚ್ಕೊಳ್ಳುವಾಗ ಟಾಪಿಕ್ ದೇವರ ಭಯ. ಆದರೆ ಅವರು ಮಾತನಾಡುವಾಗ ಸರ್ ಈಗಿನ ಕಾಲದಲ್ಲಿ ದೇವರ ಭಯಕ್ಕಿಂತ ಕರೋನಾ ಭಯನೇ ಜಾಸ್ತಿ ಆಗಿದೆ ಸರ್ ನಮಗೆ, ಅದರಿಂದ ಅದರ ಬಗ್ಗೆ ಮಾತಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಎಲ್ಲರೂ ಮಾತನಾಡುತ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬರಿಗೆ ನಿಜವೇ ಅದು, ದೇವರ ಭಯಕ್ಕಿಂತ ಕರೋನಾ ಭಯನೇ ಜಾಸ್ತಿ. ಅದೇ ಪ್ರತಿಯೊಬ್ಬರು ಎಷ್ಟೋ ವಿಷಯಗಳಲ್ಲಿ ನಾವು ಕೇರ್ ತಗೊಳ್ತಾ ಇದ್ದೀವಿ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರ ಆಗಲಿ, ನಮ್ಮ ದೇಶ ಆಗಲಿ, ಪ್ರಪಂಚವಾಗಲಿ, ಪ್ರತಿಯೊಬ್ಬರು ಅದನ್ನು ಯಾವ ರೀತಿಯಾಗಿ ಅದರಿಂದ ನಾವು ಕಾಪಾಡಿಕೊಳ್ಳಬೇಕು ಅಂತ ಯೋಚನೆ ಮಾಡುತ್ತಾ ಇದ್ದಾರೆ ಶಾಸ್ತ್ರೀಯರು. ಅವರೆಲ್ಲರೂ ಎಷ್ಟೋ ವಿಷಯಗಳಲ್ಲಿ ಅದು ವ್ಯಾಕ್ಸಿನ್ ಅದನ್ನು ತಯಾರು ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಈಗ ಒಂದು ಮಾತ್ರ ಸತ್ಯ, ಈ ಕರೋನಾ ಎಂಬುದು ಇದು ಮನುಷ್ಯರಿಂದ ಬಂದಿರುವ ವ್ಯಾಧಿ ಅಲ್ಲ, ದೇವರಿಂದ ಬಂದಿರೋದು, ದೇವರಿಂದ ಬಂದರು. ಅದರ ಮನುಷ್ಯರು ಯಾವ ರೀತಿಯಾಗಿ ಅದನ್ನ ನೆಗ್ಲೆಕ್ಟ್ ಮಾಡಿದರೂ ಕಷ್ಟ ಆಗುತ್ತದೆ. ಅದರಿಂದ ತಪ್ಪಿಸಿಕೊಳ್ಳಲು ದೇವರ ಕೈಯಲ್ಲಿ ಮಾತ್ರನೇ ಇದೆ. ಎಷ್ಟು ವ್ಯಾಕ್ಸಿನ್ ತಯಾರು ಮಾಡಿದರೂ, ಪ್ರಪಂಚದಲ್ಲಿ ಎಷ್ಟು ಕೇರ್ ತಗೊಂಡಿದ್ರೂ ದೇವರ ಕೈಯಲ್ಲಿ ಇದೆ. ಆದರೆ ಈಗ ನಾವು ಯೋಚನೆ ಮಾಡುವಾಗ ಈ ಹಿಂದಿನ ಕಾಲದಲ್ಲಿ ಇಸ್ರಾಯೇಲ್ ಜನ ಆ ಸಂದರ್ಭದಲ್ಲಿ ಯಾಕೆ ಜಗತ್ತಲ್ಲ, ಯಾಕೆ ದೇವರಿಗೆ ಕೋಪ, ದೇವರ ಉಗ್ರತೆ ಯಾಕೆ ಬಂದಿದೆ? ದೇವರನ್ನು ಮನುಷ್ಯರು ಸೃಷ್ಟಿಸುವಾಗ ನನ್ನ ಜೊತೆಗೆ ಸಂತೋಷವಾಗಿರಬೇಕು, ಸಮಾಧಾನ ಇರಬೇಕು ಎಂಬ ಉದ್ದೇಶದಲ್ಲಿ. ಆದರೆ ಅದನ್ನ ದೇವರು ನೋಡಿದಾಗ, ಅಂದ್ರೆ ನಮ್ಮ ದೇವರಿಗೆ ಒಂದು ಒಳ್ಳೆ ಅಭ್ಯಾಸ ಇದೆ, ಅದು ದಾವಿದನು ಈ ರೀತಿಯಾಗಿ ಮಾತನಾಡುತ್ತಾರೆ. 11ನೇ ಕೀರ್ತನೆಯಲ್ಲಿ ಅವರು ಮಾತನಾಡುವಾಗ ದೇವರು ನೋಡುತ್ತಾ ಇದ್ದಾರೆ. ನೀತಿವಂತರನ್ನ, ದೈವ ಜನರನ್ನ, ಆ ಕೆಟ್ಟವರನ್ನ, ನೀತಿವಂತರನ್ನ ಪ್ರತಿಯೊಬ್ಬರನ್ನ ದೇವರು ಗಮನಿಸುತ್ತಾ ಇದ್ದಾರೆ, ದೇವರು ನೋಡುತ್ತಾ ಇದ್ದಾರೆ. ನಮ್ಮ ದೇವರು ನೋಡುವ ದೇವರು. ಸಭೆಯಲ್ಲಿದ್ದರೂ, ಮನೆಯಲ್ಲಿದ್ದರೂ, ಹೊರಗಡೆ ಇದ್ರೂ, ಎಲ್ಲಿ ಇದ್ರೂ ದೇವರು ನಮ್ಮನ್ನು ಗಮನಿಸುತ್ತಾ ಇದ್ದಾರೆ. ಒಂದು ದಿನ ದೇವರು ನೋಡಿದಾಗ, ಭೂಲೋಕದಲ್ಲಿ ನೋಡಿದಾಗ ಅವರಿಗೆ ಏನು ಕಾಣಿಸಿಲ್ಲ, ಒಳ್ಳೆಯದು ಅಂತ ಏನು ಕಾಣಿಸ್ತಾ ಇಲ್ಲ, ಪ್ರತಿಯೊಂದು ಕೆಟ್ಟು ಹೋಗಿದೆ. ಅವರು ದೃಷ್ಟಿಸಿ ಭೂಲೋಕವನ್ನು ನೋಡಿದಾಗ ಯಾವುದು ಒಳ್ಳೆಯದು ಕಾಣಿಸಲಿಲ್ಲ, ಕೋಪ ಬಂತು, ಉಗ್ರತೆ ಇದೆ. ಆದರೆ ಆ ಕಾಲದಲ್ಲಿ ಎಷ್ಟೋ ಸಹಿಸಿಕೊಂಡರು, ದೈವ ಸೇವಕರ ಜೊತೆಯಲ್ಲಿ ಎಲ್ಲರೂ ಮಾತನಾಡಿದ್ದಾರೆ. ಆದರೂ ಜನರು, ದೇವರಿಂದ ಸೃಷ್ಟಿಸಲ್ಪಟ್ಟ ಜನರು ಯಾರೂ ಕೇಳಲಿಲ್ಲ. ಜನ ಪರಲಯ. ಈಗಿನ ಕಾಲದಲ್ಲಿ ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯ ಕೋಪ ಯಾಕೆ, ಯುದ್ಧಗಳು ಯಾಕೆ, ಬರ ಬಂದು ಯಾಕೆ? ಆದರೆ ಈ ಕಷ್ಟಗಳೆಲ್ಲ ನಾವು ನೋಡುವಾಗ, ಈ ಇವುಗಳೆಲ್ಲ ದೇವರ
ಕೈನಲ್ಲಿ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಪ್ರೇರೆ, ಇದು ಎರಡು ಪ್ರಶ್ನೆಗಳು. ಆದರೆ ಅದೇ ಒಳಗಡೆ ಒಂದು ಪ್ರಶ್ನೆ ಸಿಲುಬೆಯ ಮೇಲೆ ಇದ್ದ ಕಲ್ಲನು ಒಂದು ಪ್ರಶ್ನೆ. ಅದು ಏನಂದ್ರೆ, ಕಲ್ಲನು ನನ್ನ ಸ್ನೇಹಿತರೊಂದಿಗೆ ಇನ್ನೊಬ್ಬ ಕಲ್ಲನ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ನೀನು ಹೀಗೆ ದಂಡನೆಯಲ್ಲಿರುವಾಗಲೂ ದೇವರಿಗೆ ಎಂದೆನ್ನುವುದಿಲ್ಲವೋ? ಆದರೆ ದೇವರು ತನ್ನ ಜನರೊಂದಿಗೆ ಮಾತ್ರ ಇನ್ನೊಂದು ಮಾತನಾಡುತ್ತಾ ಇದ್ದಾರೆ. ಅದರ ಒಡಂಬಡಿಕೆಯಲ್ಲಿ ಇರ್ಮಿಯ 5ನೇ ಅಧ್ಯಾಯ 22ನೇ ವಚನ, ನೀವು ನನಗೆ ಅಂಜುವುದಿಲ್ಲವೋ? ನೀವು ನನಗೆ ಅಂಜುವುದಿಲ್ಲವೋ? ನನ್ನ ಎದುರಿಗೆ ನನ್ನ ಸನ್ನಿಧಿಯಲ್ಲಿ ನಡುಗುವುದಿಲ್ಲವೋ? ನೀವು ಇದೇ ಶಿಕ್ಷೆಯಲ್ಲಿರುವುದಲ್ಲ, ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ನಾವು ಕರೋನಾ ಎಂಬುವುದು ಒಂದು ಶಿಕ್ಷೆ. ಅದೇ ದಂಡನೆಯಲ್ಲಿ ನಾವಿದ್ದೀವಿ. ಪ್ರತಿಯೊಬ್ಬರು, ಪ್ರತಿ ಸಭೆ, ಪ್ರತಿ ವ್ಯಕ್ತಿಗತ ಜೀವನಗಳಲ್ಲಿ ದೇವರನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದಾರೆ, ದೇವರಿಗೂ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಕೆಲವರು ಚರ್ಚಿಗೆ ಇರಲಿಲ್ಲ, ಆದರೆ ಅದೇ ಸಂದರ್ಭದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಯಾಕೆಂದರೆ ಕರುಣ ಭಯ, ರಿಸಲ್ಟ್ ಏನಾಗುತ್ತದೋ ಎನ್ನುವ ಭಯ. ಒಂದು ದಿನಕ್ಕೆ 10,000 ಜನರು ಈ ಕರೋನಾ ವ್ಯಾಧಿಯಿಂದ ಕಷ್ಟಪಡುತ್ತಿರುವ ಸಂದರ್ಭವೂ ಇತ್ತು ಒಂದು ಹಿಂದಿನ ತಿಂಗಳುಗಳಲ್ಲಿ. ದೇವರ ದಯೆಯಿಂದ ಈಗ ಪರವಾಗಿ ನಮ್ಮ ರಾಷ್ಟ್ರದಲ್ಲಿ 2,000 ಮಾತ್ರ ಸಂತೋಷ. ದೇವರಿಗೆ ಸ್ತೋತ್ರವಾಗಲಿ. ಕಾರಣ ದೈವ ಜನರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ದೈವ ಜನರು ದೇವರೊಂದಿಗೆ ಹೋರಾಡುತ್ತಾ ಇದ್ದಾರೆ. ಪ್ರಿಯರೇ, ಈ ದಿನ ನಮ್ಮ ಬೋರ್ಡ್ನಲ್ಲಿ ಒಂದು 3 ಪಾಠ್ಯಭಾಗಗಳಿವೆ. ಒಂದು ಹಳೆಯ ಒಡಂಬಡಿಕೆ ಪಾಠ್ಯಭಾಗ, ಹೊಸ ಒಡಂಬಡಿಕೆಯ ಪಾಠ್ಯಭಾಗ, ಉತ್ತರ ಪ್ರತ್ಯುತ್ತರ ಕೀರ್ತನೆಗಳನ್ನು. ಈ 3 ಪಾಠ್ಯಭಾಗದಲ್ಲಿ ನಾವು ಗಮನಿಸುವಾಗ, ಮೊದಲನೇದು ಹಳೆಯ ಒಡಂಬಡಿಕೆ ಪಾಠ್ಯಭಾಗದಲ್ಲಿ ದೇವರಿಗೆ ಭಯಪಟ್ಟವರು, ದೇವರಿಗೆ ಭಯ, ಹೆದರಿಕೆ, ದೇವರ ಭಯದಿಂದ ಜೀವಿಸಿರುವವರು ಕೆಲವರು ಇದ್ದಾರೆ ಬೈಬಲ್ನಲ್ಲಿ. ಹೊಸ ಒಡಂಬಡಿಕೆ ಪಾಠ್ಯಭಾಗಗಳನ್ನು ನಾವು ಗಮನಿಸುವಾಗ ದೇವರಿಗೆ ಭಯ ಇಲ್ಲದವರು ಎಷ್ಟು ಜನರು ದೇವರಿಗೆ ಭಯ ಇಲ್ಲ, ದೇವರಿಗೆ ಭಯಪಟ್ಟಿಲ್ಲ ಬೈಬಲ್ನಲ್ಲಿ. ಉತ್ತರ ಪ್ರತ್ಯುತ್ತರ ಕೀರ್ತನೆ ನೋಡುವಾಗ ಇದರ ಪರಿಣಾಮದಲ್ಲಿ ಏನು? ಈ 2 ವಿಷಯಗಳಲ್ಲಿ ಒಂದು ವೇಳೆ ಭಯಪಟ್ಟರೆ ಏನಾಗುತ್ತದೆ, ಭಯ ಇಲ್ಲದರೆ ಏನಾಗುತ್ತದೆ, ಇದರ ಪರಿಣಾಮ ಏನು ಎಂಬುವುದೇ ಈ 3 ಪಾಠಭಾಗಗಳು. ಪ್ರೇರೆ, ಮೊದಲನೆಯದು ನಾವು ದೇವರಿಗೆ ಭಯಪಡುವವರು ಯಾರು ಅಂತ ನಾವು ಗಮನಿಸುವಾಗ ಸುಮಾರು 7 ಜನರು ಬೈಬಲ್ನಲ್ಲಿ ಕಾಣಿಸುತ್ತಾ ಇದ್ದಾರೆ. ಅಬ್ರಹಾಮ ಆದಿಕಾಂಡ 22ನೇ ಅಧ್ಯಾಯ 12ನೇ ವಚನ. ಆ ದಿನ ದೇವರು ವೃದ್ಧ ವಯಸ್ಸಿನಲ್ಲಿ ಅವರನ್ನು ಆಶೀರ್ವಾದ ಮಾಡಿದ್ದಾರೆ, ಒಬ್ಬ ಮಗನನ್ನು ಅನುಗ್ರಹಿಸಿದ್ದಾರೆ. ಆದರೆ ಒಬ್ಬ ಮಗನನ್ನ ದೇವರಿಗೆ ಯಜ್ಞೆಯಾಗಿ ಅವರನ್ನು ಸಮರ್ಪಿಸಬೇಕಂತ ಕೇಳಿದ್ದಾರೆ. ದೇವರು ಕೇಳಿಕೊಂಡ್ರು, ಒಬ್ಬನೇ ಮಗ ಆದ್ರೂ ಎಷ್ಟು ಕಷ್ಟಪಟ್ಟಿದ್ದಾರೋ, ಎಷ್ಟು ನೋವಾಗಿದೆ ದೇವರಿಗೆ ಗೊತ್ತು. ಆದ್ರೂ ಯಾಕೆ ದೇವರ ಮಾತಿಗೆ ಭಯ, ಆದರೆ ಭಯವನ್ನು ತೋರಿಸಿದವರು ದೇವರ ಭಯ ಅವರ ಜೀವನದಲ್ಲಿ ಇದೆ. ದೇವರು ಹೇಳಿದ್ದಾರೆ, ಆದ್ದರಿಂದ ನಾನು ಹೋಗಲೇಬೇಕಂತ ಬಂದಿದ್ದಾರೆ. ಮಗನು ಏನು ತೊಂದರೆ ಕೊಡಲಿಲ್ಲ, ಆದರೂ ಅವರಿಗೆ ಬಲಿಯಾಗಿ ಯಜ್ಞೆಯಾಗಿ ಸಮರ್ಪಿಸುವಾಗ ದೇವದೂತರು ಅಡ್ಡಿಯಾಗಿ ಬಂದಿದ್ದಾರೆ. ನನ್ನ ಮಗನನ್ನ ಬಲಿಯಾಗಿ ಅರ್ಪಿಸಬೇಡಿ. ಇದರಿಂದ ಆದರೆ ಒಂದು ವಿಷಯ, ದೇವರಿಗೆ ನೀವು ಭಯಪಡುವನೆಂದು ಈಗ ತೋರಿ ಬಂತು. ಈ ಘಟನೆಯಿಂದ 22ನೇ ಅಧ್ಯಾಯ 12ನೇ ವಚನ, ಈ ದೇವರಿಗೆ ನೀವು ಭಯಪಡುವನೆಂದು ತೋರಿ ಬಂತು. ಅವರನ್ನ ಆ ಸ್ಥಳದಲ್ಲಿ ಆ ದಿನನೇ ಆಶೀರ್ವಾದ ಮಾಡಿದರು. ಆದ್ರೆ ಅವರ ಜೀವನದಲ್ಲಿ ಬಯಲು ಕಾಣಬೇಕಾದ ರಿಸಲ್ಟ್ ಏನಾಗಿದೆ ಅಂದ್ರೆ, ದೇವರು ಮಾತನಾಡಿದ ದೇವದೂತರು
39ನೇ ಆದಿಕಾಂಡ 9ನೇ ವಚನ 12ನೇ ವಚನ ನಾವು ಗಮನಿಸುವಾಗ ಇಲ್ಲಿ ದೇವರಿಗೆ ಭಯಪಟ್ಟು ತಪ್ಪು ಮಾಡದೆ ಓಡಿ ಹೋದ ಸಂಘಟನೆ ಅವರ ಜೀವನದಲ್ಲಿ ಇದೆ. ತಪ್ಪು ಮಾಡಕ್ಕೆ ಶೋಧನೆ ಬಂತು, ಆದ್ರೂ ಅವರ ಜೀವನದಲ್ಲಿ ದೇವರಿಗೆ ಭಯಪಡುವ ಭಕ್ತರು, ದೇವರಿಗೆ ಭಯಪಟ್ಟು ಪಾಪ ಮಾಡದೆ ಆ ಪಾಪ ಸ್ಥಳದಿಂದ ಓಡಿ ಹೋದರು. ಆದರೂ ದೈವ ಆಶೀರ್ವಾದ. ಅವರು ಸಹೋದರ ಜೊತೆ ಮಾತನಾಡುವಾಗ 42ನೇ ಅಧ್ಯಾಯ 18ನೇ ವಚನ, ಆ ಸಹೋದರ ಜೊತೆ ಮಾತನಾಡುವಾಗ ಅವರು ಎದುರಿಗೆ ಮಾತನಾಡುತ್ತಾರೆ ವ್ಯಕ್ತಿಗತವಾಗಿ, ನಾನು ದೇವರಿಗೆ ಭಯಪಡುವವನು, ನಾನು ದೇವರಿಗೆ ಭಯಪಡುವವನು ಅಂತ ಮಾತನಾಡುತ್ತಾ ಇದ್ದಾರೆ. ದಟ್ ಮೀನ್ಸ್ ಅವರ ಜೀವನದಲ್ಲಿ ದೇವರಿಗೆ ಭಯ, ದೇವರ ಮೇಲೆ ಭಯ ಇದೆ, ದೇವರ ಮಾತಿಗೆ ವ್ಯಾಲ್ಯೂ ಇದೆ, ದೇವರಿಗೆ ಭಯಪಡುವ ಭಕ್ತರು. ಆದ್ದರಿಂದ ತನ್ನ ಜೀವನವೇ ಮಾತ್ರ ಅವರಿಂದ ತನ್ನ ಕುಟುಂಬಕ್ಕೆ, ತನ್ನ ರಾಜ್ಯಕ್ಕೆ, ತನ್ನ ಜನರಿಗೆ, ತನ್ನ ಪ್ರತಿಯೊಬ್ಬರಿಗೆ ಅವರಿಂದ ಮೇಲ ಅವರನ್ನ ದೇವರು ಉಪಯೋಗಿಸಿಕೊಂಡರು. ಅವರು ದಯವಿಲ್ಲ ಪ್ರತಿಯೊಬ್ಬರು ಊಟ ಮಾಡಿದ ರಾಜ್ಯದಲ್ಲಿ ಬೇರೆ ದಾವೀದನ ಸಮುವೇಲನ 12ನೇ ಅಧ್ಯಾಯ 13ನೇ ವಚನ, ದೇವರ ಭಯದಿಂದ ನಾನು ತಪ್ಪು ಮಾಡಿದ್ದೇನೆ ಅಂತ ಮಾತನಾಡುತ್ತಾ ಇದ್ದಾರೆ. ಅದೇ ಭಕ್ತನಾದ ನಾಥನ ಅವರ ಹತ್ರ ಬಂದು ನೀವು ತಪ್ಪು ಮಾಡಿದ ಅವಕಾಶ ಹೇಗೆ ಬಂತು ಅದನ್ನು ವಿವರಿಸಿದ್ದಾರೆ. ಆದರೆ ನೀವು ದೇವರ ದೃಷ್ಟಿಗೆ ವ್ಯತಿರೇಕವಾಗಿ ನೀವು ತಪ್ಪು ಮಾಡಿದ್ದೀರಿ, ಪಾಪ ಮಾಡಿದ್ದೀರಿ ಅಂತ ಮಾತನಾಡುವಾಗ ಅದನ್ನು ಒಪ್ಪಿಕೊಂಡು ನಿಂತುಕೊಂಡು ಅರಸನಾದ ದಾವೀದನು ಈ ರೀತಿಯಾಗಿ ಮಾತನಾಡುತ್ತಾರೆ. ನಾನು ದೇವರ ದೃಷ್ಟಿಗೆ ನಾನು ತಪ್ಪು ಮಾಡಿದ್ದೇನೆ, ದೇವರ ದೃಷ್ಟಿಗೆ ನಾನು ಪಾಪ ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳುತ್ತಾ ಇದ್ದಾರೆ. ಕಾರಣ ಏನಂದರೆ ದೇವರ ಭಯ. ಅವರು ಮಾತನಾಡಿದ ಕೂಡಲೇ ಒಪ್ಪಿಕೊಂಡಿದ್ದಾರೆ. ಈ ರೀತಿಯಾಗಿ ನಾವು ಯೋಚನೆ ಮಾಡುವಾಗ ಸಪ್ತ ಜನರು ಇಲ್ಲಿ ನಮಗೆ ಕಾಣಿಸುತ್ತಾ ಇದ್ದಾರೆ. ಈ ಅಬ್ರಹಾಮನಾಗಲಿ, ಯೋಸೇಫನು, ದಾವೀದನು ಮತ್ತು ಅರಸನಾದ ಆಹಾಬು, ನೆಹಮ್ಯ, ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೊರಟೇಲಿ ಮತ್ತು ಈ ಅನನೀಯ ಸಫೀರನು, ಸಿಲುಬೆ ಕಳ್ಳನು, ಈ ರೀತಿಯಾಗಿ ಆದರೆ ಅವರ ಜೀವನದಲ್ಲಿ ದೇವರಿಗೆ ಭಯಪಡುವವರು ಇದ್ದಾರೆ, ದೇವರಿಗೆ ಭಯಪಟ್ಟರು. ಆಗ ಈ ಸಂದರ್ಭವನ್ನು ನಾವು ಗಮನಿಸುವಾಗ ದೇವರಿಗೆ ಭಯಪಟ್ಟರೆ ದೇವರಿಗೆ ಕೋಪ ಬರುತ್ತದ, ಸಂತೋಷ ಬರುತ್ತದ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಜೀವನದಲ್ಲಿ ದೇವರಿಗೆ ಭಯ ಇದೆ, ಯಾವ ರೀತಿಯಾಗಿ ಅದನ್ನು ತೋರಿಸುತ್ತಾ ಇದ್ದೀವಿ. ಅವರು ಮಾತನಾಡುತ್ತಾ ಇದ್ದಾರೆ, ಈ ಘಟನೆಯಿಂದ, ಹಳೆ ಒಡಂಬಡಿಕೆ ಪಾಠ್ಯಭಾಗದಲ್ಲಿ ಈ ಘಟನೆಯಿಂದ ನೀವು ದೇವರಿಗೆ ಭಯಪಡುವವನೆಂದು ತೋರಿ ಬಂದು ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಆದರೆ ಯಾವುದಾದ್ರೂ ದೇವರಿಗೆ ತೋರಿಸುತ್ತಾ ಇದ್ದೀವ? ನಾವು ದೇವರಿಗೆ ಭಯಪಡುತ್ತಾ ಇದ್ದೀವಿ. ಚರ್ಚಿಗೆ ಬಂದಾಗ ದೇವರಿಗೆ ಭಯಪಡುವ, ಮನೆಯಲ್ಲಿ ಇರುವಾಗ, ಸಮಾಜದಲ್ಲಿ ಇರುವಾಗ ದೇವರಿಗೆ ಭಯಪಡುವ ಸಾಕ್ಷಿಯನ್ನು ನಾವು ಏನಾದರೂ ನಮ್ಮ ಜೀವನದಲ್ಲಿ ಇಲ್ಲ ಎಂಬುದನ್ನೇ ಪ್ರೇರೆ. ಚರ್ಚಿಗೆ ಬಂದುವಾಗ, ಚರ್ಚೆಯನ್ನು ಕೂತುವಾಗ ದೇವರ ಭಯ, ದೇವರ ಸರಿದ ನಡೆದಕ್ಕೂ ಕೂಡಲೇ ದೇವರಿಗೆ ಭಯ. ಒಂದು ಸಾರಿ ಅಬ್ರಹಾಮನು ಮಾತನಾಡುತ್ತಾ ಇದ್ದಾರೆ. ಅಬ್ರಹಾಮನು ಮಾತನಾಡುವಾಗ ಒಂದು ದೇಶಕ್ಕೆ ಬಂದಾಗ, ಯಾಕೆ ನೀವು ಈ ರೀತಿಯಾಗಿ ನೀವು ತಪ್ಪು ಮಾಡಿದ್ದೀರಾ? ನಾನು ಈ ದೇಶದಲ್ಲಿ, ಈ ಸ್ಥಳದಲ್ಲಿ ದೇವರ ಭಯ ಇಳಿಲಾದ ಕಾರಣದಿಂದ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಅಂತ ಮಾತನಾಡುತ್ತಾ ಇದ್ದಾರೆ. ಆ ಸ್ಥಳಕ್ಕೆ ಬಂದಾಗ ಅಬ್ರಹಾಮನ ಕಂಡು ನೋಡಿದರು, ಆದರೆ ಅಲ್ಲಿ ದೇವರಿಗೆ ಭಯ ಇಲ್ಲದ ಜನರು ಜಾಸ್ತಿ ಇದ್ದಾರೆ, ಆದರೆ ದೇವರಿಗೆ ಭಯ ಇಲ್ಲ. ಈ ಸ್ಥಳದಲ್ಲಿ ದೇವರ ಭಯ ಇಲ್ಲ. ಯಾವ ಸ್ಥಳದ ದೇವರ ಸನ್ನಿಧಿ ಕೂಡ ಇದೆ ಪ್ರೇರೆ. ದೇವರ ಸನ್ನಿಧಿಯಲ್ಲಿ, ದೇವರ ಜೊತೆಯಲ್ಲಿ, ದೇವರ ಪ್ರಪಂಚದಲ್ಲಿ, ದೇವರ ಸಭೆಗಳಲ್ಲಿ ದೇವರ ಭಯ ಇರಬೇಕೆಂಬುವುದೇ ದೇವರ ಉದ್ದೇಶ. ಅದು ದೇವರಿಗೆ ಸಂತೋಷ. ಇನ್ನೊಂದು ಇದೆ, ಹಳೆ ಹೊಸ ಒಡಂಬಡಿಕೆ ಪಾಠ್ಯಭಾಗದಲ್ಲಿ ನಾವು ಒಂದು ಘಟನೆ ನಾವು ಗಮನಿಸುತ್ತಾ ಇದ್ದೇವೆ. ದೇವರಿಗೆ ಭಯ ಇಲ್ಲದವರು. ಈ ಘಟನೆ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ನಾವು ಗಮನಿಸುವಾಗ ಇದು ವೆರಿ ಫೆಮಿಲಿಯರ್ ಪ್ಯಾಸೇಜ್. ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ, ಇದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಅನನೀಯ ಸಫೀರನಂತೆ ಆದರೆ ತನ್ನ ಭೂಮಿಯನ್ನು ಗ್ರಹಿಸಿ ಅದನ್ನ ದೇವರ ಸನ್ನಿಧಿಗೆ ತಂದು ದೈವ ಸೇವನೆಗೆ ಒಪ್ಪಿಸಿ
ಇದೆ, ನಾನು ದೇವರಿಗೆ ಕೊಡ್ತಾ ಇದ್ದೀನಿ. ಅದರ ದೇವರ ಸಭೆಯಲ್ಲಿ ಒಂದು ತೀರ್ಮಾನ ಆಗಿದೆ, ಎಲ್ಲರೂ ಸಮಾಂತರವಾಗಿರಬೇಕಂತ ಅವರಿಗೆ ಯೋಚನೆ ಮಾಡಿದ್ದಾರೆ. ಆದ್ದರಿಂದ ತಮ್ಮ ತಮ್ಮ ಈ ಈ ಈ ಸಂಪಾದನೆಯಲ್ಲಿ, ಆಸ್ತಿಯಲ್ಲಿ ಅವುಗಳನ್ನ ಮಾರಿ ದೇವರ ಸನ್ನಿಧಿಗೆ ಕರೆದಿರುವಾಗ ಇವರು ಸ್ವಲ್ಪ ಅರ್ಧ ಭಾಗ ಸ್ವಲ್ಪ ಅದನ್ನ ಬಚ್ಚಿಟ್ಟುಕೊಂಡು ನಿಕ್ಕಲು ದೇವರ ಸನ್ನಿಧಿಗೆ ತಂದಿದ್ದಾರೆ. ಬಚ್ಚಿಟ್ಟುಕೊಂಡಿದ್ದು ಎಷ್ಟು ಅವರಿಗೆ ಗೊತ್ತಾಗ್ತಾ ಇಲ್ಲ, ಅವರಿಗೆಲ್ಲ ಇಲ್ಲ. ಆದರೂ ದೇವರ ಸನ್ನಿಧಿಯಲ್ಲಿ ದೈವ ಸೇವಕರಿಗೆ ಗೊತ್ತಾಯಿತು, ಇವರು ಸ್ವಲ್ಪ ಮಾತ್ರನೇ ದೇವರ ಸನ್ನಿಧಿಗೆ ತಾನೆ. ಇದೇನಾ ನೀವು ಮಾರಿದ ಅಂತ ಕೇಳಿದರೆ ಇದೇ ಅಂತ ಸುಳ್ಳು ಮಾತು ಅವರಿಗೆ ಹೇಳಿದ್ದಾರೆ. ಪೇತ್ರನ ದೈವ ಸೇವಕರಿಗೆ ನಿಂತುಕೊಂಡು, ನೀವು ನನ್ನೊಂದಿಗೆ ನೀವು ತಪ್ಪು ಮಾಡಿದ್ರು ಅಂತ ಯೋಚನೆ ಮಾಡುತ್ತಾ ಇದ್ದೀರಿ. ಆದರೆ ನೀವು ಸುಳ್ಳು ಹೇಳಿದ ಈ ವಿಷಯಗಳಲ್ಲಿ ದೇವರ ಎದುರಿಗೇನೆ, ದೇವರ ಸನ್ನಿಧಿಯನ್ನೇ, ದೇವರ ಹೊಂದಿಗೆನೆ ನೀವು ಮಾತನಾಡುತ್ತಾ ಇದ್ದೀರಿ. ಆದರೆ ದೇವರಿಗೆ ವ್ಯತಿರೇಕವಾಗಿ ನೀವು ತಪ್ಪು ಮಾಡಿದ್ದೀರಿ. ದೇವರ ಭಯ ನಿಮ್ಮಲ್ಲಿ ಇಲ್ಲ ಎಂಬುದರ ಅವರ ಮನಸ್ಸಿನಲ್ಲಿ ಇದೆ. ಆದ್ದರಿಂದ ತಿರುಗಿ ಅವರು ಮಾತನಾಡುವಾಗ ದೇವರಿಗೆ ಭಯಪಡಲಿಲ್ಲ. ದೇವರಿಗೆ ಭಯ ಇಲ್ಲ ಅವರ ಜೀವನದಲ್ಲಿ, ಮನಸ್ಸಿನಲ್ಲಿ ಜೀವನದಲ್ಲಿ. ಆ ಕ್ಷಣದಲ್ಲಿ ತಪ್ಪು ಮಾಡಿದ್ರು ಯಾವಿಲ್ಲ, ಹಾಗೆ ತಪ್ಪು ಮಾಡಿದ್ರು ನಾನು ತಪ್ಪು ಮಾಡಿದ್ದೇನೆ, ಐ ಆಮ್ ಸಾರಿ ಅಂತ ಯೋಚನೆ ಮಾಡಬೇಕು ಮನಸ್ಸು ಬಂದಿಲ್ಲ. ಎದುರಿಗೆ ಆದರೂ ಮನೆ ಮಾತನಾಡುವಾಗ ಅದರ ನೀವು ತಪ್ಪು ಮಾಡುತ್ತಾ ಇದ್ದೀವಿ, ಇಷ್ಟೇನಾ, ದೇವರೊಂದಿಗೆ ನೀವು ವಿರೋಧವಾಗಿ ತಪ್ಪು ಮಾಡುತ್ತಾ ಇದ್ದೀವಿ, ಸುಳ್ಳು ಹೇಳುತ್ತಾ ಇದ್ದೀವಿ ಅಂತ ಮಾತನಾಡುವಾಗಲೂ ಅದು ನಿಜ ಎಂಬುದು ಹೊರಗಡೆ ಬಂದಿಲ್ಲ. ರಿಸಲ್ಟ್ ಮಾರಣ ಏರಿ ಹೋದ್ರು, ಸತ್ತು ಹೋದ್ರು, ಅಲ್ಲಿ ಬಿದ್ದು ಹೋದ್ರು. ಆದ್ರೆ ಒಂದು ಮಾತ್ರ ನಮಗೆ ಕಾಣಿಸುತ್ತಾ ಇದೆ, ಅದು ಏನಂದ್ರೆ ಆಜ್ಞೆಗಳಲ್ಲಿ ಆ ಸಂದರ್ಭ ಹೇಗಿತ್ತಂದ್ರೆ, ಸಭೆಯಲ್ಲಿ ಮೊದಲನೇ ಸೆಂಚುರಿ ಈ ಸಭೆಯಲ್ಲಿ ಮಹಾಭಯ ಹಿಡಿಯಿತು. ಆದರೆ ಜನರ ಮಧ್ಯದಲ್ಲಿ ಜನರೊಂದಿಗೆ ಚರ್ಚೆಗೆ ಬಂದರು, ಚರ್ಚೆಗೆ ಹೋದನ್ನು ಎಲ್ಲಿ ಕೂತ್ಕೊಂಡು ಮಾತನಾಡುತ್ತಾ ಇದ್ದರು. ಅವರ ಮಧ್ಯದಲ್ಲಿ ಮಹಾಭಯ ಹಿಡಿಯಿತು. ಯಾವ ವಿಷಯಕ್ಕೆ? ಆದ್ರೆ ಈ ವಿಷಯವನ್ನು ಮಾತನಾಡುವಾಗ ಚರ್ಚ್ನಲ್ಲಿ ಒಂದು ದೈವ ಸೇವಕರು ಈ ಮಾತನಾಡಿಕೊಳ್ಳುತ್ತಿರುವಾಗ ಇದನ್ನು ಅವರು ಹಾಗೆ ಬಿದ್ದು ಹೋದರು. ಅವರು ಮಿಸಸ್ ಬಂದರು, ಅವರು ತಪ್ಪು ಮಾತನಾಡಿದ್ರು, ಅವರು ಸುಳ್ಳು ಹೇಳಿರ್ಬೋದು. ಆದರೆ ಪಾಸ್ಟರ್ ಹತ್ರ ಮಾತಾಡುವಾಗ, ದೈವ ಜನರ ಹತ್ರ ಮಾತಾಡುವಾಗ ಹಾಗೆ ಬಿದ್ದು ಸತ್ತೋದರು. ಮಾತನಾಡುವಾಗ ಪ್ರತಿಯೊಬ್ಬರಿಗೆ ಮಹಾಭಯ ಉಂಟಾಯಿತು. ದೇವರಿಗೆ ವ್ಯತಿರೇಕವಾಗಿ ತಪ್ಪು ಮಾಡಿದರನ್ನು, ಪಾಪ ಮಾಡಿದರನ್ನು, ಸುಳ್ಳು ಹೇಳಿದರನ್ನು, ವ್ಯತಿರೇಕವಾಗಿ ನಡೆದಿದ್ದರನ್ನು ಮಹಾಭಯ ಸಭೆಯಲ್ಲಿ ಉಂಟಾಗುತ್ತದೆ ಎಂಬುದನ್ನು ನಾವು ಗಮನಿಸುತ್ತಾ ಇದ್ದೀವಿ. ಆದರೆ ಇದು ಕರೋನಾಕ್ಕಿಂತಲೂ ಡೇಂಜರ್ ಇದೆ. ಆದರೆ ದೇವರ ಭಯದಿಂದ ಓಡಿ ಹೋಗಿಲ್ಲ. ದೇವರ ಭಯ ಅದನ್ನೇ ತೋರಿಸಿ ತಪ್ಪು ಮಾಡದೆ ಒಪ್ಪುಕೊಡಲಿಲ್ಲ ಆದ್ರೂ, ದೇವರ ಭಯದಿಂದ ಜೀವಿಸಲಿಲ್ಲ ಆದ್ರೂ ಅದು ತಪ್ಪಾಗುತ್ತದೆ. ಅದು ಮನುಷ್ಯನಲ್ಲಿ ಕರೋನಾಕ್ಕಿಂತ ಇದು ಡೇಂಜರಸ್ ಆಗಿ ಕಾಣಿಸುತ್ತದೆ. ಈ ರೀತಿಯಾಗಿ ನಾವು ಎಲ್ಲರೂ ಗಮನಿಸುವಾಗ ಮೊದಲನೇ ದೇವರ ಮಕ್ಕಳು ಆದರೆ ಆಡಮ್, ಅವರ ಮಗ ಕೈನನು, ಆಮೇಲೆ ಏಲಿ ಕುಮಾರನು, ಮತ್ತು ಸೌಲ ಅರಸನು, ಯೋನನು, ಇಸ್ಕರಿಯತ್ ಯೋಧನು, ಅನನೀಯ ಸಫೀರನು, ಸಿಲುಬೆ ಕಳ್ಳನು, ಈ ಸಪ್ತ ಜನರನ್ನು ನಾವು ಗಮನಿಸುವಾಗ ಪ್ರತಿಯೊಬ್ಬರು ಯಾವುದೋ ಒಂದು ರೀತಿಯಲ್ಲಿ ವಿವಿಧ ಕಾರಣಗಳಿಂದ ಅವರು ದೇವರಿಗೆ ಭಯಪಡಲಿಲ್ಲ. ಅವರ ಜೀವನದಲ್ಲಿ ಭಯನೇ ಇಲ್ಲ. ಕಾರಣಗಳು ವಿವಿಧ ರೀತಿಯಲ್ಲೇ ಇರಬಹುದು. ಆದರೂ ಒಂದು ಮಾತಿನಲ್ಲಿ ಅವರ ಜೀವನದಲ್ಲಿ ದೇವರ ಭಯ ಇಲ್ಲ. ದೇವರ ಮಕ್ಕಳೇ, ಈಗಿನ ಕಾಲದಲ್ಲಿ ಯಾರಿಗೆ ದೇವರ ಭಯ ಇರಲ್ಲ ಅಂದ್ರೆ ದೇವರ ಮಕ್ಕಳಿಗೆ ಅಂತ ಮಾತನಾಡುತ್ತಾ ಇದ್ದಾರೆ. ಈ ಸ್ಥಳದಲ್ಲಿ ದೇವರ ಭಯ ಇಲ್ಲ ಅಂತ ಅವರ ಮಾತನಾಡುವಾಗ ಆ ಸ್ಥಳದಲ್ಲಿ ಯಾರಿಲ್ಲ, ಎಲ್ಲರೂ ಇಸ್ರಾಯೇಲ್ ಜನರೇ ಇದ್ದಾರೆ. ಆ ಜನರೊಂದಿಗೆ ಮಾತನಾಡುವಾಗ ಅದರಲ್ಲಿ ಕಾಣಿಸುತ್ತ ರಿಸಲ್ಟ್ ಏನಾಗಿದೆ? 34ನೇ ದಾವೀದನ ಕೀರ್ತನೆ 9ನೇ ವಚನ ನಾವು ಗಮನಿಸುವಾಗ ಇದು ಒಂದು ಪರಿಣಾಮ, ಒಂದು ರಿಸಲ್ಟ್. ಆದರೆ ಭಯಭಕ್ತಿ ಇರುವವರೆಗೆ ಅವರು ಸುತ್ತಲೂ ದೇವದೂತರು ಕಾವಲಿ ಆಗಿದ್ದು ಅವರಿಗೆ ರಕ್ಷಣೆಯಾಗಿ ಇರುತ್ತಾರೆ. ಯಾವ ಕೊರತೆಯೂ ಅವರಿಗೆ ಇರುವುದಿಲ್ಲ.
That means ದೈವ ಭಯ ಇರುವವರಿಗೆ ರಕ್ಷಣೆ ಉಂಟಾಗುತ್ತದೆ. ಈ ರಕ್ಷಣೆ ಬೇಕು ಅಂತ ಈಗಿನ ಕಾಲದಲ್ಲಿ ನಮಗೆ ಯಾಕೆ ಭಯಪಡುತ್ತಾ ಇದ್ರಿ? ಯಾಕೆ ಭಯ? ಯಾಕೆ ಹೆದರಿಕೆ? ಯಾಕೆ ಒಳ್ಳೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ಕರೋನಾ ಏನಾದರೂ ಒಂದು ಸಿಂಪ್ಟಮ್ಸ್ ಇದ್ರೆ ಓಡಿ ಹೋಗುತ್ತಾ ಇದ್ದೀವಿ? ಕಾರಣ ಏನಂದ್ರೆ ಭಯ, ಮರಣ ಭಯ. ಇದು 3 ಭಯಗಳನ್ನು ಹಿಂಬಾಲಿಸುತ್ತವೆ. ಕರೋನಾ ಭಯ, ರಿಸಲ್ಟ್, ಅದು ಮರಣ ಭಯ. ದೇವರಿಗೆ ಭಯಪಟ್ಟು ಜೀವಿಸಿದರೆ, ದೇವರ ಭಯ ನಮ್ಮ ಜೀವನದಲ್ಲಿ ಇದ್ದರೆ, ಆದರೆ ಆತನ ರಕ್ಷಣೆ, ಆದರೆ ದೇವರು ಕಾಪಾಡುತ್ತಾನೆ. ಈ ರೀತಿಯಾಗಿ ದೇವದೂತರು ನೀವು ಎಲ್ಲಿದ್ರೂ, ಸಭೆಯಲ್ಲಿದ್ರೂ, ಮನೆಯಲ್ಲಿದ್ರೂ, ಸಮಾಜದಲ್ಲಿದ್ರೂ, ಎಲ್ಲಿದ್ರೂ ದೇವದೂತರು ಕಾವಲಿಯಾಗಿದ್ದು ನಿಮ್ಮನ್ನು ಕಾಪಾಡುತ್ತಾನೆ. ಅನಿಸುತ್ತಾ ಇದೆ, ಯಾವ ಕೊರತೆಯೂ ಅವರಿಗೆ ಇರುವುದಿಲ್ಲ. ದೇವರೊಂದಿಗೆ, ದೇವರ ಸನ್ನಿಧಿಯಲ್ಲಿ ಭಯಪಡುವವರು ಅವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ದೇವದೂತರು ಕಾವಲಿಯಾಗಿದ್ದು ಅವರನ್ನು ಕಾಪಾಡುತ್ತಾರೆ ಎಂಬುದನ್ನು ನಾವು ಗಮನಿಸುತ್ತಾ ಇದ್ದೀವಿ. ದೇವರ ಭಯಭಕ್ತಿ ಇರುವವರೆಗೆ ಆತನ ರಕ್ಷಣೆಯು ಹತ್ತಿರವಿದ್ದು ಇರುವುದು ಸತ್ಯ. ನಮ್ಮ ಕೀರ್ತನೆ 85ನೇ ಕೀರ್ತನೆ 9ನೇ ವಚನ ಗಮನಿಸುವಾಗ ಭಯಭಕ್ತಿ ಇರುವವರೆಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಖಂಡಿತವಾಗಿ ಹತ್ತಿರ, ಸಮೀಪದಲ್ಲಿ ಇರುತ್ತದೆ. ದೈವ ಜನರೇ ಮಾತನಾಡುತ್ತಾ ಇದ್ದಾರೆ. 34ನೇ ಅಧ್ಯಾಯ 9ನೇ ವಚನ, ದೈವ ಜನರೇ ಅವರಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ದೈವ ಜನರೇ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಯಾಕೆ? ವೈ ಶುಡ್ ವಿ ಫಿಯರ್ ಗಾಡ್? ಇಲ್ಲಿ ಇದು ಈಗ ನಾವು ಕರೋನಾದ ಯೋಚನೆ ಮಾಡುತ್ತಾ ಇದ್ದೀವಿ. ಇದು ಒಂದೊಂದಕ್ಕೆ ಸಂಬಂಧ ಬಾಂಧವ್ಯವಿದೆ. ಒಂದು ನೋಡಿದ್ರೆ ಅದು ನಾವು ಗಮನಿಸಲಾದ್ರೆ ಅದನ್ನ ಕೇರ್ ತಗೊಂಡು ಇನ್ನೊಂದು ಬರುತ್ತೆ, ಇನ್ನೊಂದು ನಾವು ಕೇರ್ ತಗೊಂಡ್ರೆ ಇನ್ನೊಂದಕ್ಕೆ ಆಗುತ್ತದೆ. ಫಾರ್ ಎಕ್ಸಾಂಪಲ್ ಕರೋನಾ, ಅದನ್ನು ನಾವು ಕೇರ್ ತಗೊಂಡಿದ್ರೆ ಭಯ ಆಗುತ್ತದೆ. ಭಯ ಏನು ಭಯ ಅಂದ್ರೆ ಪ್ರಾಣ ಭಯ. ಇದರ ಮುಂಚೆ 14 days ಟೈಮ್ ಕೊಟ್ಟಿದ್ದಾರೆ ನಮಗೆ. 14 ದಿವಸಗಳಲ್ಲಿ ಅವರು ಇಲ್ಲ. ಈಗ 14 ದಿವಸ ಹೋಗಿ ಈಗ 3 ದಿವಸ ಮಾತ್ರ ಟೈಮ್ ಕೊಟ್ಟಿದ್ದಾರೆ. 3 ದಿವಸಗಳಲ್ಲಿ ಆ ರೀತಿಯಾಗಿ ಮಾತನಾಡುತ್ತಾ ಇದ್ದಾರೆ ವೈದ್ಯರು. ಈ ಕಾಲದಲ್ಲಿ ಈ ಭಯದಿಂದ 3 ದಿವಸಗಳಲ್ಲಿ ಉಸಿರಾಟಷ್ಟೇ, ಆದ್ರೆ ಏನೋ ವ್ಯಾಧಿ ಇಲ್ಲ, ಆದ್ರೆ ನಮಗೆ ಉಸಿರಾಟ ಅದು ಇರಲಿಲ್ಲ ಅಂದ್ರೆ ನಿಮಿಷದಲ್ಲೇ ತನ್ನ ಪ್ರಾಣವನ್ನು ಬಿಟ್ಕೊಂಡು ಹೋಗುವ ಸಂದರ್ಭ ಇರುತ್ತದೆ. ಆದರೆ ಮರಣ ಭಯ ಒಂದು ವೇಳೆ ಈ ಮರಣ ಭಯ ಇನ್ನೊಂದಕ್ಕೆ ದಾರಿ ತೋರಿಸುತ್ತದೆ. ಅದು ಏನಂದ್ರೆ ತೀರ್ಪು ಭಯ. ದಿ ಫಿಯರ್ ಆಫ್ ಜಡ್ಜ್ಮೆಂಟ್, ದಿ ಫಿಯರ್ ಆಫ್ ಡೆತ್. ಅದು ತೀರ್ಪು ಭಯಕ್ಕೆ ಹಿಂಬಾಲಿಸುತ್ತದೆ. ಅದಕ್ಕೆ ಒಂದು ಸಂಬಂಧ ಬಾಂಧವ್ಯ ಇದೆ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 11ನೇ ವಚನ ನಾವು ಗಮನಿಸುವಾಗ ಇದು ಎಲ್ಲರಿಗೆ ಬಂತು. ಸಭೆಯಲ್ಲಿ ಎಲ್ಲರೂ ಭಯಪಟ್ಟರು. ಅಂತ ಕಾರಣ ಭಯ. ಯಾಕೆ ಭಯ ಅಂದ್ರೆ ಇಬ್ಬರು ತೀರು ಹೋಗಿದ್ದಾರೆ. ಅನನೀಯ ಸಫೀರಳು ಇಬ್ಬರು ತೀರು ಹೋಗಿದ್ದಾರೆ ಚರ್ಚ್ನಲ್ಲಿ. ಪ್ರತಿಯೊಬ್ಬರಿಗೆ ಮರಣ ಭಯ ಬಂತು. ಈ ಕರೋನಾ ಅದನ್ನ ನೀವು ಕೇರ್ ತಗೊಂಡಿಲ್ಲ ಅಂದ್ರೆ ಮರಣ ಭಯ ಉಂಟಾಗುತ್ತದೆ. ಮರಣ ಭಯ ಅದನ್ನು ನೀವು ಕೇರ್ ತಗೊಂಡಿಲ್ಲ ಅಂದ್ರೆ ತೀರ್ಪು ಭಯ ಆಟೋಮೆಟಿಕ್ ಆಗಿ ಬರುತ್ತದೆ. ತೀರ್ಪು ಇರುತ್ತೆ. ನಮ್ಮ ದೈವ ವಾಕ್ಯದಲ್ಲಿ ನಾವು ಗಮನಿಸುವಾಗ ತೀರಿ ಹೋದರೆ ಅಷ್ಟೇ ಕಥೆ ಇಲ್ಲ. ಆಸ್ಪತ್ರೆಯಿಂದ ಹೊರಗಡೆ ಸಮಾಜ ಹೋಗೋಕೆ ಅವಕಾಶನೇ ಇರಲ್ಲ. ಆ ರೀತಿಯಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಆದ್ರೆ ತೀರಿ ಹೋದ ಕೂಡಲೇ ಇನ್ನೊಂದು ಜೀವನ ನಮಗೆ ಇದೆ. ಆ ಜೀವನದಲ್ಲಿ ದೇವರು ಎದುರಿಗೆ ನಿಂತುಕೊಂಡು ಅಧಿಕಾರದಿಂದ ತೀರ್ಪು ಸಂದರ್ಭ, ಜಡ್ಜ್ಮೆಂಟ್, ದಿ ಫಿಯರ್ ಆಫ್ ಜಡ್ಜ್ಮೆಂಟ್ ಪ್ರತಿಯೊಬ್ಬರನ್ನು ಹಿಂಬಾಲಿಸುತ್ತದೆ. ದಿ ಫಿಯರ್ ಆಫ್ ಜಡ್ಜ್ಮೆಂಟ್ ಮಾತ್ರ ಅಲ್ಲ, ದಿ ಫಿಯರ್ ಆಫ್ ಇಟರ್ನಲ್ ಪನಿಷ್ಮೆಂಟ್. ದಿ ರಿಸಲ್ಟ್ ಆಫ್ ದಿ ಜಡ್ಜ್ಮೆಂಟ್ ನಿತ್ಯ ಶಿಕ್ಷೆ, ನಿತ್ಯ ನರಕ, ನಿತ್ಯ ಬೆಂಕಿ. ಆದ್ರೆ ಒಂದೊಂದಕ್ಕೆ ಆದ್ರೆ ಈ ದೇವರ ಭಯ, ಮರಣ ಭಯ, ತೀರ್ಪು ಭಯ, ನಿತ್ಯ ಶಿಕ್ಷೆ ಭಯ, ನಿತ್ಯ ಬೆಂಕಿ ಬರೆಯದೆ, ಇವುಗಳೆಲ್ಲ ನಾವು ಒಂದೊಂದು ಕನೆಕ್ಷನ್ ನಾವು ಯೋಚನೆ
ದೈವ ಮಕ್ಕಳಿಗೆ ಇದನ್ನ ಯೋಚನೆ ಮಾಡಿದ್ರೇನೆ ಕನ್ಫ್ಯೂಸ್ ಆಗುತ್ತದೆ. ಯೋಚನೆ ಮಾಡಿದ್ರೆ ಗಿಲ್ಟಿ ಬರುತ್ತದೆ. ಯೋಚನೆ ಮಾಡಿದ್ರೆ ನೆಮ್ಮದಿ ಇರಲ್ಲ, ಸಮಾಧಾನ ಇರಲ್ಲ, ಶಾಂತಿ ಇರಲ್ಲ. ಇದಕ್ಕೆಲ್ಲ ಕಾರಣ ದೇವರ ಭಯ. The great medicine vaccine is ದೇವರ ಭಯ. ಜನವರಿವರೆಗೆ ಬದುಕಿದ್ರೆ ಸಾಕು ಸರ್. ಜನವರಿವರೆಗೆ ಏನೋ ದೇವರ ನಾಮಕ ಕಾದು ಕಾಪಾಡಿದ್ರೆ ಸಾಕು. ಏನು ಆಮೇಲೆ ಏನು ಅಂತ ಕೇಳ್ತಾರೆ ಸರ್. ಜನವರಿ ಮಾತ್ರ ಎಲ್ಲರೂ ಹೇಳ್ತಾ ಇದ್ರು ಅಮೆರಿಕದಿಂದ, ರಷ್ಯಾ ಇದ್ದ, ಇಂಡಿಯಾ ಅಂತ ಎಲ್ಲ ವ್ಯಾಕ್ಸಿನ್ ಬರುತ್ತಂತೆ. ಆದರೂ ಬರಲ್ಲ. ಆಫೀಸ್ ಆಸ್ಪತ್ರೆ ಸೇರಿದ್ರೆ ವ್ಯಾಕ್ಸಿನ್ ಬರುತ್ತದೆ, ನಾವು ಬರೋದ ಭಯ ಇರಲ್ಲ ಅಂತ ಭಯ ಇರಲ್ಲ, ನಿರೀಕ್ಷಣೆ ಇಲ್ಲ. ನೋ, ಇದು ದೇವರಿಂದ ಬಂದ ಶಿಕ್ಷೆ. ಯಾಕೆಂದ್ರೆ ದೇವರು ಈ ಮೂಲಕವನ್ನು ಈ ಬ್ಯಾಂಕ್ ಎಲ್ಲ ಸಿಟಿಗಳಿಗಿಂತ ಆಫ್ಟರ್ ಬಾಂಬೆ ಬ್ಯಾಂಗ್ಳೂರ್ ಕಾರಣ ಏನಂದ್ರೆ ಬೆಂಗಳೂರು ರಾತ್ರಿಯಲ್ಲಿ ನೋಡಬೇಕು ನಾವು ಚಿತ್ರಪಟದಲ್ಲಿ, ಒಂದು ಟಿವಿನಲ್ಲಿ. ಆದ್ರೆ ಒಂದು ಗಾರ್ಡನ್ ಸಿಟಿ ಅದನ್ನ ರಾತ್ರಿಯಲ್ಲಿ ನೋಡಿದ್ರೆ ಹಾಗೆ ಬೆಂಗಳೂರು ಏನಪ್ಪ ಅಂತ ನಮಗೆ ಬೇಜಾರಾಗುತ್ತದೆ. ಇದನ್ನು ದೇವರು ಗಮನಿಸುತ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಸಿಟಿಯನ್ನು ದೇವರು ನೋಡುತ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಸಿಟಿಯನ್ನು ದೇವರ ಮಕ್ಕಳನ್ನು ನೋಡುತ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಸಿಟಿಯಲ್ಲಿ ಟ್ರಿನಿಟಿ ಸಭೆಯನ್ನು ನೋಡುತ್ತಾ ಇದ್ದಾರೆ. ಟ್ರಿನಿಟಿ ಸಭೆಯಲ್ಲಿ ಪ್ರತಿಯೊಬ್ಬರು ದೇವರು ಗಮನಿಸುತ್ತಾ ಇದ್ದಾರೆ ದೇವರ ಭಯದಿಂದ. ದೈವ ಜನರೇ, ದೇವರಿಗೆ ಮಹಿಮೆಬೇಡಿ. ಕ್ರಿಸ್ಮಸ್ ವರೆಗೆ ಮಾತ್ರ ಅಲ್ಲ, ಡಿಸೆಂಬರ್ ವರೆಗೆ ಮಾತ್ರ ಅಲ್ಲ, ದೇವರಿಗೆ ನಿನ್ನ ಜೀವನದಲ್ಲಿ ಭಯಪಡಿರಿ. ಇದು ದೇವರ ಆಜ್ಞೆ. ಒಂದು ವೇಳೆ ಯಾಜಕ ಕಂಡ 19ನೇ ಅಧ್ಯಾಯ 14ನೇ ವಚನ, ದೇವರ ಆಜ್ಞೆ, ದೇವರ ಆಜ್ಞೆ, ನಿಮ್ಮ ದೇವರಿಗೆ ಭಯದಿಂದ ನಡೆದುಕೊಳ್ಳಿರಿ. ನಿಮ್ಮ ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು. ದಟ್ ಈಸ್ ದೇವರ ಆಜ್ಞೆ. ಇಲ್ಲಿ ಕೊನೆಯದಾಗಿ ಒಂದು 3 ವಿಷಯಗಳು. ಒಂದು ದೇವರ ಎಚ್ಚರಿಕೆ, ದೇವರ ಸಂದೇಶ, ದೇವರ ವಾಗ್ದಾನ ಗಮನಿಸೋಣ. ಎಚ್ಚರಿಕೆ, ಪ್ರಕಟಣೆ 14ನೇ ಅಧ್ಯಾಯ 2ನೇ ವಚನ. ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ, ಸಮೀಪವಾಗಿದೆ. ನ್ಯಾಯ ತೀರ್ಪು ಸಮೀಪವಾಗಿದೆ, ಆ ಗಳಿಗೆಯು ಬಂದಿದೆ. ಎಚ್ಚರಿಕೆ ಪ್ರಿಯರೇ. ಅಭಿಜೋಗ ಕಂಡೀಷನ್, ನಮ್ಮ ಕಂಡೀಷನ್ ಹೇಗಿದೆ? ದೇವರಿಗೆ ಭಯಪಡುವ ಕಂಡೀಷನ್ ಇಲ್ಲ, ದೇವರಿಗೆ ಭಯ ಇಲ್ಲದ ಕಂಡೀಷನ್ ನಮಗೆ ಇಲ್ಲ ಅಂತ ಇದನ್ನು ನಾವು ಗಮನಿಸುವಾಗ ದೇವರ ಆಜ್ಞೆ, ದೇವರಿಗೆ ಭಯಪಡಿ. ಯಾಕೆ ಭಯಪಡಬೇಕು? ದೇವರಿಗೆ ಅಧಿಕಾರ ಇದೆ. ನಿಮ್ಮನ್ನ, ನಮ್ಮನ್ನ, ಪ್ರತಿಯೊಬ್ಬರನ್ನ ಈ ನರಕ ಯಾತನೆಗೆ ಒಪ್ಪಿಸುವ ಅಧಿಕಾರ ದೇವರಿಗೆ ಇದೆ. 12ನೇ ಅಧ್ಯಾಯ 5ನೇ ವಚನ. ಲೋಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 5ನೇ ವಚನ. ನರಕದೊಳಗೆ ಹಾಕುವ ಅಧಿಕಾರ ಉಳ್ಳವನಿಗೆ ನೀವು ಭಯಪಡಬೇಕು. ಹೌದು, ನನಗೆ ಭಯಪಡಬೇಕೆಂದು ನಿನಗೆ ಹೇಳುತ್ತೇನೆ. ಪ್ರೇರೆ, ಎಚ್ಚರಿಕೆ. ಈ ಎಚ್ಚರಿಕೆ ನಾವು ಪ್ರತಿದಿನ ನಾವು ಗಮನಿಸುವ ನಮಗೆ ಈ ಕರೋಡ ವಿಷಯದಲ್ಲಿ ಎಚ್ಚರಿಕೆಗಳಿಂದ ಒಬ್ಬರನ್ನ ಹಂಚಿಕೊಳ್ಳುತ್ತಾ ಇದ್ದೀವಿ, ಒಬ್ಬರೊಬ್ಬರ ಜೊತೆ ಮಾತನಾಡಿಕೊಳ್ಳುತ್ತಾ ಇದ್ದೀವಿ. ಟಿವಿನಲ್ಲಿ ಬರುತ್ತಾ ಇದ್ದೀವಿ, ಒಂದು ವಾಟ್ಸ್ಆಪ್ ನಲ್ಲಿ ಬರುತ್ತಾ ಇದೆ, ನ್ಯೂಸ್ ನಲ್ಲಿ ಬರ್ತಾ ಇದೆ. ಎಚ್ಚರಿಕೆಗಳು ಎಷ್ಟೋ ಇವೆ. ಆದ್ರೆ ನಮಗಿರುವ ಎಚ್ಚರಿಕೆ ಕೊರೋನಾಕ್ಕಿಂತ ಅಪಾಯವಾಗಿರುವ ಎಚ್ಚರಿಕೆ ದೇವರು ನಮಗೆ ಕೊಡುತ್ತಾ ಇದ್ದಾರೆ. ದೇವರ ಜನರೇ, ದೇವರ ಮಕ್ಕಳೇ, ದೇವರಿಗೆ ಭಯಪಡಿರಿ. ನನ್ನ ಜೀವನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ದೇವರಿಗೆ ಸ್ಥಳ ಕೊಡಿರಿ. ದೇವರ ಭಯ ಇದ್ರೆ ಕ್ಷೇಮ ಉಂಟಾಗುತ್ತದೆ, ರಕ್ಷಣೆ ಉಂಟಾಗುತ್ತದೆ. ನಿಮಗೆ ಯಾವುದು ಕೊರತೆ ಇರಲ್ಲ ಅಂತ ಮಾತನಾಡುತ್ತಾ ಇದ್ದಾರೆ. ದೇವರ ಸಂದೇಶ, ದೇವದೂತರು ಕಾವಲಾಗಿದ್ದು ನಿನ್ನನ್ನು ಕಾಪಾಡುತ್ತಾರೆ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಭೆಯನ್ನು, ಪ್ರತಿಯೊಬ್ಬರನ್ನ ದೇವರು ದೂತರು ಯಾವಾಗಲೂ ನೀವು ಎಲ್ಲಿದ್ದರೂ, ಚರ್ಚ್ನಲ್ಲಿದ್ದರೂ, ಸಮಾಜದಲ್ಲಿದ್ದರೂ, ಕೆಲಸ ಮಾಡುತ್ತಿದ್ದರೂ, ಯಾವ ರೀತಿಯಾಗಿದ್ದರೂ ನಿನ್ನನ್ನು ಕಾಪಾಡಲಿಕ್ಕೆ ಅವರು ಸಿದ್ಧರಾಗಿರುತ್ತಾರೆ, ಕಾಪಾಡುತ್ತಾರೆ. ವಾಗ್ದಾನ 115ನೇ ಕೀರ್ತನೆ 3ನೇ ವಚನ. ಆತನಲ್ಲಿ ಭಯಭಕ್ತಿ ಇರುವವರನ್ನು
ಆಶೀರ್ವದಿಸುವನು. ಆತನಲ್ಲಿ ಭಯಭಕ್ತಿ ಇರುವವರನ್ನು ದೇವರು ಆಶೀರ್ವದಿಸುತ್ತಾರೆ. ನಾಟ್ ಓನ್ಲಿ ರಕ್ಷಣೆ, ನಾಟ್ ಓನ್ಲಿ ಕ್ಷೇಮ, ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರೇರೆ ನಿನ್ನ ಭಯದಲ್ಲಿ ದಾವಿದನು ಪ್ರಾರ್ಥನೆ ಮಾಡುವಾಗ ಅವರು ಪ್ರಾರ್ಥನೆ ಹೇಗಿರುತ್ತಂದ್ರೆ 86ನೇ ಅಧ್ಯಾಯ ಅದರ 11ನೇ ವಚನ, ನಿನ್ನ ಭಯದಿಂದ ನನ್ನ ಶರೀರವು ನಡುಗುತ್ತದೆ ಅಂತ ಮಾತನಾಡುತ್ತಾ ಇದೆ. ನಿನ್ನ ಭಯದಿಂದ ನನ್ನ ಶರೀರ ನಡುಗುತ್ತಿದೆ. ಕರ್ತನೇ ನಿನ್ನ ನಾಮದಲ್ಲಿ, ಕರ್ತನೇ ನಿನ್ನ ನಾಮದಲ್ಲಿ ಭಯಭಕ್ತಿ ಎಂದಿರುವಂತೆ ಏಕ ಮನಸ್ಸನ್ನ ನನಗೆ ಅನುಗ್ರಹಿಸು. ಇದೇ ನಮ್ಮ ಪ್ರಾರ್ಥನಾವಾಗಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರರು, ನಾವಿದನ್ನು ಮಾತನಾಡ ಇವತ್ತು ನಮಗೇನು ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ನಾವು ಪ್ರಾರ್ಥನೆ ಈಗ ಇದು ಸಂತೋಷ ಏನಂದ್ರೆ ಒಂದು ರೀತಿಯಲ್ಲಿ ದೇವರು ಪ್ರತಿಯೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾವಾಗಲೂ ಈ ಪ್ರಾರ್ಥನೆ ಮಾಡಲಿಲ್ಲ ಆದ್ರೂ, ಆದರೆ ಈ ಸಂದರ್ಭದಲ್ಲಿ ಚರ್ಚಿಗೆ ಹೋಗಲಿಲ್ಲ ಆದ್ರೂ, ಚರ್ಚಿಗೆ ಹೋಗಿದ್ರು, ಆದರೆ ದೇವರ ಪ್ರತಿಯೊಬ್ಬರಿಗೆ ಈ ಒಂದು ಭಯ, ಆದರೆ ಈ ದೇವರ ಭಯ ಒಂದು ಸ್ಟಾರ್ಟ್ ಆಗಿದೆ. ನಾವು ಮಾಡಬೇಕಿದ್ರೆ ನಮಗೆ ಸೃಷ್ಟಿಸುತ್ತಾರೆ. But there will be some obstacles for us to go forward, and we should not go outside without fear of God. The fear of God, it leads the fear of death. The fear of death, it leads to fear of judgment. The fear of judgment, it leads eternal punishment. Eternal punishment, ನಿತ್ಯ ಶಿಕ್ಷೆ, ನಿತ್ಯ ನರಕ. ಅದು ಇರಬಾರದು ಅಂತ ನಾವು ಯೋಚನೆ ಮಾಡಿದರೆ ದಾವೀದನ ಪ್ರಾರ್ಥನೆ 76:11ನೇ ವಚನ, ನಿನ್ನ ನಾಮದಲ್ಲಿ ಭಯಭಕ್ತಿ ಇರುವಂತೆ ಏಕ ಮನಸ್ಸನ್ನ ನನಗೆ ಅನುಗ್ರಹಿಸು. ದೇವರು ಭಯಭಕ್ತಿ ಇರುವವರನ್ನು ಕಾಪಾಡಿ ಆಶೀರ್ವದಿಸುತ್ತಾನೆ. ದೇವರು ನಮ್ಮ ಸಭೆಯಲ್ಲಿರುವ ಪ್ರತಿಯೊಬ್ಬರನ್ನು ಕಾಪಾಡಿ ಆಶೀರ್ವದಿಸಬೇಕೆಂದು ದೇವರನ್ನು ನಾವು ಕೋರಿಕೊಳ್ಳುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೆನ್. ದೇವರಿಗೆ ಮಹಿಮೆ ಅನುಚಾರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಯುಕರಿಸ್ಟ್ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಎದುರಿದ್ದುಕೊಂಡು ಸಂಗೀತಗಳಲ್ಲಿ 50ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 50ನೇ ಸಂಗೀತ.
ಎಲ್ಲರೂ ಕಾಣಿಕೊಂಡು ಪಾಪದ ಅರಿಕೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಮ ತಂದೆಯೇ, ನಾವು ನಿನಗೂ ನಮ್ಮ ನೆಲೆಗಳಿಗೂ ವಿರೋಧವಾಗಿ ಪಾಪ ಮಾಡಿದ್ದೇವೆಂದು ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲೆಯಲ್ಲಿ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಿದ್ದಾಗಿಯೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧಿ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವಗಳವರಾಗಿ ನಿನ್ನನ್ನು ಸೇವಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್. ಸಭೆಯಲ್ಲಿ ಮಾಡಿ ಕೂತ್ಕೊಳ್ಳೋಣ. ಈಗ ದೇವರ ವಾಕ್ಯವನ್ನು ಕೇಳುವ ಸಮಯಕ್ಕೆ ಬಂದಿದ್ದೇವೆ. ಪರಿಶುದ್ಧಾತ್ಮನ ದೇವರ ವಾಕ್ಯಗಳು ತನ್ನ ಬಲದಿಂದಲೂ ಶಕ್ತಿಯಿಂದಲೂ ನಮ್ಮ ಹೃದಯವನ್ನು ತಾಕುತ್ತದೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನ ದೇವರೇ, ನಿನ್ನ ದಿವ್ಯವಾದ ಪ್ರಸನ್ನತೆಯಿಂದ ಈ ಆಲಯವನ್ನು ನೀನು ತುಂಬಿಸಿದ ನಿನಗೆ ಸ್ತೋತ್ರ. ನಿನ್ನ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸಿ ನಮಗೆ ಬೇಕಾಗಿರುವಂತಹ ಆಹಾರವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ವಾಕ್ಯದಿಂದ ನಮಗೆ ದಯಪಾಲಿಸಿಕೊಡಿಸುವ ಪರಿಶುದ್ಧಾತ್ಮನ ದೇವರೇ, ನಿನ್ನ ವಾಕ್ಯವನ್ನು ಹೇಳುವುದಕ್ಕೆ ಸಿದ್ಧರಾಗಿ ಬಂದಿರುವಂತಹ ನಿನ್ನ ಘನ ಸೇವಕರನ್ನು ಸ್ವಾಮಿ, ನೀನು ಆರಿಸಿಕೊಂಡಂತ ಸೇವಕರ ಸಂಗಡ ನಿನ್ನ ಆತ್ಮನ ಅಭಿಷೇಕದ ಒಟ್ಟಿಗೆ ನೀನು ಮಾತನಾಡಿಸುವ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ, ಆಮೆನ್. ನಮ್ಮ ಮನದಲ್ಲಿರುವಂತಹ ಘನ ಬೋಧಕರಾದ ರೆವರೆಂಡ್ ಕಂಡಲ್ ಜೋಸೆಫಯ್ಯನವರು ದೇವರ ವಾಕ್ಯ ಸಂದೇಶವನ್ನು ಕೊಡುವುದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಈ ಸಮಯವನ್ನು ಅವರಿಗೆ ಒಪ್ಪಿಸುವ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಆರಾಧನೆ ಕ್ರಮವನ್ನು ಅನುಸರಿಸೋಣ. ಆರಾಧನೆ ಕ್ರಮ ಪುಸ್ತಕ ಪುಟ 6. ಕರ್ತನಾದ ಯೇಸುವೇ, ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಆಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರವೂ ಬಹುಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಎಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ, ಕರುಣಾಸಾಗರನೇ, ನಾವು ಸ್ವನೀತಿಯಲ್ಲಿ ನಂಬಿಕೆ ಇಟ್ಟು ಈ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿಧ ವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾ ಕರುಣೆಯಲ್ಲಿಯೇ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ಆಯ್ದುಕೊಳ್ಳುವುದಕ್ಕೂ
ಕೆಲವೊಂದು ಕ್ಷಣ ಮೌನವಾಗಿದ್ದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನು ತನ್ನ ದೇಹ ರಕ್ತದಲ್ಲಿ ಹಾಲು ತೆಗೆದುಕೊಳ್ಳುವಂತಹ ಕೃಪೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಪರಿಶುದ್ಧಾತ್ಮನಾದ ದೇವರೇ, ನಿನ್ನ ದೇಹ ಮತ್ತು ರಕ್ತಗಳಲ್ಲಿ ಹಾಲು ತೆಗೆದುಕೊಳ್ಳುವಂತಹ ಕೃಪೆಯನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ನಮ್ಮ ಪಾಪಗಳನ್ನು ಶುದ್ಧಿ ಮಾಡುವುದಕ್ಕೋಸ್ಕರ ನಿನ್ನ ರಕ್ತವನ್ನು ನೀನು ಚೆಲ್ಲಿ ನಮ್ಮ ದೇಹವನ್ನು ಬಲಪಡಿಸುವುದಕ್ಕೋಸ್ಕರ ನಿನ್ನ ಅಮೂಲ್ಯವಾದ ವಾಕ್ಯವೆಂಬ ದೇಹವನ್ನು ನೀನು ನಮಗೆ ಕೊಟ್ಟಿದ್ದೀಯ ಸ್ತೋತ್ರ. ಇದನ್ನು ಯೇಸುವೆ ನಿನ್ನ ಹೆಸರಿನಲ್ಲಿ ನಾವು ಸೇವಿಸುತ್ತಾ ಇದ್ದೇವೆ. ಪ್ರತಿಯೊಬ್ಬೊಬ್ಬರು ಮುಂದೆ ಇರುವಂತ ಇದನ್ನು ಓಪನ್ ಮಾಡ್ರಿ. ಕ್ರಿಸ್ತನ ದೇಹ, ಎಲ್ಲರ ಒಟ್ಟಿಗೆ ಹೇಳೋಣ. ಯೇಸುವೆ, ಇದು ನಿನ್ನ ದೇಹವಾಗಿ ನಾನು ಸ್ವೀಕರಿಸುತ್ತೇನೆ. ಎಲ್ಲರ ಒಟ್ಟಾಗಿ ಸೇರಿಸೋಣ. ಸ್ವಾಮಿ, ಇದು ನಿನ್ನ ರಕ್ತ ನನ್ನ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಲ್ಪಟ್ಟಂತ ರಕ್ತ. ಇದು ಪರಿಶುದ್ಧವಾದ ರಕ್ತ. ಯೇಸುವೆ, ನಿನ್ನ ರಕ್ತದಲ್ಲಿ ನನ್ನನ್ನು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ನಿನ್ನ ಹೆಸರಲ್ಲಿ ಕುಡಿಯುತ್ತೇನೆ. ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ ಯೇಸುವೆ, ಪರಲೋಕದ ತಂದೆಯೇ, ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಮ ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಆಲಯದಲ್ಲಿ ನೀನು ಸೇರಿಸಿದ ಕಾರಣಕ್ಕೆ ಸ್ತೋತ್ರ. ಈ ಯುಕರಿಸ್ಟ್ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಕೃಪೆಗಳನ್ನು ನೀನು ದಾಟಿಸಿದ ಕಾರಣಕ್ಕೆ ಸ್ತೋತ್ರ. ದೇವರೇ, ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿ ನಿನ್ನ ದೇಹದಿಂದ ನಮ್ಮನ್ನು ಬಲಪಡಿಸಿದ ಕಾರಣಕ್ಕೆ ಸ್ತೋತ್ರ. ಇದು ನೀನು ಕೊಟ್ಟಂತಹ ಸಂಸ್ಕಾರ, ಇದು ನೀನು ಕೊಟ್ಟಂತಹ ಆಚಾರ. ನೀರು ತಿರುಗಿ ಬರುವವರೆಗೂ ಇದನ್ನು ನಾವು ಆಚರಿಸುತ್ತೇವೆ. ಯಾಕಂದ್ರೆ ನಾವು ನಿನ್ನ ಮಕ್ಕಳು. ನಿನ್ನ ರಕ್ತವನ್ನು ಸುರಿಸಿ ನಿನ್ನ ಪ್ರಾಣವನ್ನು ಕೊಟ್ಟು ಸಂಪಾದಿಸಿಕೊಂಡಂತ ನಿನ್ನ ಜನರಾಗಿದ್ದೇವೆ. ನಿನಗೆ ಸ್ತೋತ್ರ. ನಿನ್ನ ದೇಹ ರಕ್ತದ ಮೂಲಕ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ದೇವರೇ, ನಮ್ಮನ್ನು ಕಾಯುವಂತ ವಿಶೇಷವಾದ ಬಲ ಯೇಸು ಕ್ರಿಸ್ತನ ರಕ್ತ, ನಮ್ಮನ್ನು ಕಾಪಾಡುವಂತ ವಿಶೇಷವಾದ ಆಯುಧ ಯೇಸು ಕ್ರಿಸ್ತನ ವಾಕ್ಯ. ದೇವರಾತ್ಮ ನಿನಗೆ ಸ್ತೋತ್ರ. ನೀನು ಮಾತ್ರ ನಮ್ಮೆಲ್ಲರ ಜೀವಿತದ ಮೂಲಕ ಮಹಿಮೆ ಒಂದು ಸ್ವಾಮಿ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ದೇವ, ಆಮೆನ್. ಸಭೆಗೆ ದಯಮಾಡಿ ಕೂತ್ಕೊಳ್ಳೋಣ. ನೀವೆಲ್ಲರೂ ತಪ್ಪದೇ ಚರ್ಚೆಗೆ ಬರ್ತಾ ಇರೋದಕ್ಕೋಸ್ಕರ ನಾನು ತುಂಬಾ ಸಂತೋಷ ಪಡ್ತೀನಿ. ದೇವರು ತುಂಬಾ ಸಂತೋಷ ಪಡ್ತಾರೆ. ನನ್ನ ಮಕ್ಕಳು, ನನ್ನ ಜನರು ಆಲಯಕ್ಕೆ ಸ್ವಲ್ಪ ದಿನ ಬರ್ತಾ ಇದ್ದಾರೆ. ದೇವರು ನಮ್ಮನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ಕೊರೋನಾ ಎಂಬ ರೋಗಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಿಮ್ಮ ಕುಟುಂಬಸ್ಥರಿಗೋಸ್ಕರ, ಸಭೆಗೋಸ್ಕರ, ದೇಶಕ್ಕೋಸ್ಕರ, ಪ್ರಪಂಚಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಪ್ರತಿ ಒಬ್ಬೊಬ್ಬರನ್ನು ನಿಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ತಪ್ಪದ ಮಾಡಿ. ಎವ್ರಿ ಡೇ, ಪ್ರತಿದಿನ ನಮ್ಮ ಪ್ರಾರ್ಥನೆಯೇ ಇದಕ್ಕೆ ಕರೆಕ್ಟಾದ
ಮೆಡಿಸನ್. ನಮ್ಮ ಪ್ರಾರ್ಥನೆಯಿಂದಲೇ ಆಶೀರ್ವಾದ, ಆರೋಗ್ಯ, ಬಲ. ಡಿಸೋಜ ಅಂಕಲ್ ಅವರನ್ನು ದೇವರು ಆಶೀರ್ವಾದ ಮಾಡಿ, ದೇವರು ಕನಿಕರಿಸಿ ಆರೋಗ್ಯವಂತರನ್ನಾಗಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಇದು ಯಾವುದರಿಂದ ಸಾಧ್ಯ ಗೊತ್ತಾ? ನಮ್ಮ ಪ್ರಾರ್ಥನೆಯಿಂದಲೇ. ಖಂಡಿತ ನಮ್ಮ ಪ್ರಾರ್ಥನೆಯಿಂದಲೇ. ದೇವರ ಕೃಪೆ ಅವರನ್ನು ಜೀವಂತವಾಗಿ ಉಳಿಸಿದೆ. ಮರಣದ ಹಾಸಿಗೆ ಹೋಗಿದ್ರು, ಮರಣದ ಹಾಸಿಗೆಯಿಂದ ಎದ್ದು ನಿಲ್ಲಿಸಿದ್ರು ಅವರನ್ನು. ದೇವರ ಕೃಪೆ ಅವರಿಗೋಸ್ಕರ ಬಿಡುತ್ತಿಲ್ಲ. ಮತ್ತೆ ಪ್ರಾರ್ಥನೆ ಮಾಡೋಣ. ಅವರ ಕಾಲುಗಳಿಗೆ ಬಲ ಬರಬೇಕು. ಅವರ ಕಾಲಿಗೆ ಬಲ ಬಂದು ಎದ್ದು ನಡೆದಾಡಿ ಮುಂದೆ ನಾಳಿನ ಜೀವನದಲ್ಲಿ, ಮುಂದಿನ ಜೀವನದಲ್ಲಿ ಮುಂದೆ ಬಂದು ದೇವರಿಗೋಸ್ಕರ ಸಾಕ್ಷಿ ಹೇಳಬೇಕು. ದೇವರಿಗೆ ಕಾರ್ಯವನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪರಿಶುದ್ಧಾತ್ಮನಾದ ದೇವರೇ, ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಎಲ್ಲರ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂತ ದೇವರು ನೀನು ಮಾತ್ರನೇ. ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ನಮ್ಮ ಪ್ರಾರ್ಥನಾ ಜೀವಿತವನ್ನು ಬಲಪಡಿಸು. ನಿನ್ನಲ್ಲಿ ಭಯ ಭಕ್ತಿಯಿಂದ ಜೀವಿಸುವಂತ ಕೃಪೆಗೆ ನಮ್ಮನ್ನು ದಾಟಿಸು. ನೀನು ಮಾತ್ರ ನಮ್ಮ ದೇವರು. ಯಾರ್ಯಾರು ಕೊರೋನಾ ರೋಗದಿಂದ ನರಳುತ್ತಿದ್ದಾರೋ ಅವರ ಮೇಲೆ ನಿನ್ನ ವಾಕ್ಯವನ್ನು ಕಳಿಸಿ ಸಂಪೂರ್ಣವಾದ ಸ್ವಸ್ಥತೆಯ ಕಡೆಗೆ ಅವರನ್ನು ನಡೆಸಲ್ಪಡಬೇಕು. ಡಿಸೋಜ ಅಂಕಲ್ ಅವರನ್ನು ನೀನು ಮುಟ್ಟು ಸ್ವಾಮಿ. ಅವರ ಕಾಲುಗಳಿಗೆ ಬಲ ಬಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆಯಲಿ. ದೇವರಾತ್ಮನೆ ಯೇಸುವೆ, ನಿನ್ನ ಹೆಸರಿನಲ್ಲಿ ಶಕ್ತಿ ಉಂಟು. ನಿನ್ನ ಹೆಸರನ್ನು ಹಿಡಿದು ಪ್ರಾರ್ಥಿಸುವಾಗ ಎದ್ದು ನಡೆದಾಡುವಂತ ಶಕ್ತಿ ಸಾಮರ್ಥ್ಯ ನಿನ್ನ ಹೆಸರಿನಿಂದಲೇ ಹೊಂದಿಕೊಳ್ಳುತ್ತೇವೆ. ಈ ಕೃಪೆ ಅವರು ಹೊಂದಿಕೊಳ್ಳಲು ಇನ್ನು ಯಾರ್ಯಾರು ಈ ಲೋಕದಿಂದ ನರಳುತ್ತಿದ್ದಾರೋ ಅವರ ಮೇಲೆ ನಿನ್ನ ದಿವ್ಯವಾದ ಹಸ್ತವನ್ನು ಚಾಚು. ನಿನ್ನ ಕೃಪೆಯಿಂದ ಅವರನ್ನು ಕನಿಕರಿಸಿ ಬಂದು ನಿನ್ನ ದಯೆ ಅವರ ಮೇಲೆ ಹರಿಸುವ. ನೀನು ಮಾತ್ರ ಆಶೀರ್ವಾದ ಮಾಡಿ ದೇಶವನ್ನು ಸಮಾಧಾನದಿಂದ ನಡೆಸು. ದೇಶವನ್ನು ಆಳುತ್ತಿರುವಂತಹ ಅಧಿಕಾರಿಗಳನ್ನು ನಿನ್ನ ಕೈಗೆ ತಗೊಂಡು ಶಾಂತಿಯಿಂದ ದೇಶವನ್ನು ನಡೆಸುವಂತಹ ವಿಶೇಷವಾದ ಜ್ಞಾನ ವಿವೇಕವನ್ನು ನಿನ್ನ ಹೆಸರಿನಲ್ಲಿ ಅವರು ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡಿಸುವ. ಪ್ರಪಂಚವನ್ನು ನೀನು ಕನಿಕರಿಸು ದೇವರೇ. ನೀನು ಮಾತ್ರ ಅದ್ಭುತ ಮಾಡಿದ ಈ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ ನನ್ನ ಜೀವವುಳ್ಳ ಪ್ರಭು ತಂದೆಯೇ, ಆಮೆನ್. ಪ್ರಿಯ ದೇವರ ಮಕ್ಕಳೇ, ದೇವರಿಗೋಸ್ಕರ ದೇವರ ಮಹೋಪಕಾರಗಳನ್ನು ನೆನೆಸಿ ದೇವರಿಗೋಸ್ಕರ ಶ್ರೇಷ್ಠವಾದದ್ದನ್ನು ದೇವರಿಗೆ ಕಾಣಿಕೆಯಾಗಿ ತಂದುಕೊಡೋಣ. ಆನ್ಲೈನ್ನಲ್ಲಿ ನೋಡುತ್ತಿರುವಂತಹ ಪ್ರತಿಯೊಬ್ಬರು, ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರತಿಯೊಬ್ಬರು ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ನಿಮ್ಮ ಶ್ರೇಷ್ಠವಾದಂತಹ ಕಾಣಿಕೆಗಳನ್ನು ಕೊಡಲಿ. ಶ್ರೇಷ್ಠವಾದಂತಹ ಕಾಣಿಕೆಗಳನ್ನ ಕೊಡಲಿ. ಕೊಟ್ಟು ಸೇವೆಯ ಆಶೀರ್ವಾದ ಮಾಡಿ, ಸೇವೆ ಅಭಿವೃದ್ಧಿಗೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ ಉತ್ತಮವಾದದ್ದನ್ನು ಬಿಟ್ಟರೆ ದೇವರು ಶ್ರೇಷ್ಠವಾದದ್ದನ್ನು ಕೊಡ್ತಾರೆ. ನಮ್ಮ ಕಾಣಿಕೆಗಳನ್ನು ನಮ್ಮ ಕೈಗಳಲ್ಲಿ ಇಟ್ಕೊಳ್ಳೋಣ. ಒಂದು ಸಂಗೀತವನ್ನು ಹಾಡಿಕೊಳ್ಳೋಣ. ಆ ಸಂಗೀತ ಹಾಡಿದ ನಂತರ ನಿಮ್ಮ ಕೈಗಳಲ್ಲಿ ನಿಮ್ಮ ಕಾಣಿಕೆಗಳನ್ನು ಇಟ್ಕೊಳ್ರಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆದ ನಂತರ ಕರ್ತನ ಪ್ರಾರ್ಥನೆ, ಅಂತ್ಯಾಶೀರ್ವಾದ. ಆಮೇಲೆ ಒಬ್ಬೊಬ್ಬರಾಗಿ ಬಂದು ಆ ಮುಂದೆ ಇರುವಂತಹ ಬಾಕ್ಸ್ ಅಲ್ಲಿ ನಿಮ್ಮ ಕಾಣಿಕೆಯನ್ನು ಅದಕ್ಕೆ ಹಾಕಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾರೆ. ಪ್ರತಿಯೊಬ್ಬರು ಡಿಸ್ಟೆನ್ಸ್ ಮೈಂಟೈನ್ ಮಾಡ್ರಿ. ಯಾರು ಹ್ಯಾಂಡ್ ಶೇಕ್ ಕೊಡ್ಬೇಡ್ರಿ. ಡಿಸ್ಟೆನ್ಸ್ ಮೈಂಟೈನ್ ಮಾಡ್ರಿ. ಯಾರು ಹ್ಯಾಂಡ್ ಶೇಕ್ ಕೊಡ್ಬೇಡ್ರಿ. ಒಬ್ಬೊಬ್ಬರಾಗಿ ಬಂದು ನಿಧಾನಕ್ಕೆ ಕಾಣಿಕೆ ಬಾಕ್ಸ್ ಅಲ್ಲಿ ಕಾಣಿಕೆ ಹಾಕೋಣ. ನಾವು ಹಾಡುವಂತ ಸಂಗೀತಗಳಲ್ಲಿ 39ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 39ನೇ ಸಂಗೀತ.
ನಾವೆಲ್ಲರೂ ತಿಳಿದುಕೊಳ್ಳೋಣ. ನಮ್ಮ ಕೈಯಲ್ಲಿ ನಮ್ಮ ಕಾಣಿಕೆಗಳನ್ನು ಇಟ್ಟುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಅತಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಿನ್ನ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಪರಿಶುದ್ಧಾತ್ಮನಾದ ದೇವರೇ, ನಿನ್ನ ದಿವ್ಯವಾದ ಪ್ರಸನ್ನತೆಯಿಂದ ಈ ಆರಾಧನೆಯನ್ನು ನೀನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಸಮಾಧಾನದಿಂದ ತುಂಬಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರ ಭಯವನ್ನು ಕಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಘನ ಸೇವಕನ ಒಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನಾದ ದೇವರೇ, ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದ್ದರಲ್ಲಿ ಸ್ವಾಮಿ ಶ್ರೇಷ್ಠವನ್ನು ನಿನಗೆ ಕಾಣಿಕೆಯಾಗಿ ತಂದು ಒಪ್ಪಿಸುತ್ತಾ ಇದ್ದೇವೆ. ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು. ಇದನ್ನು ನಿನ್ನ ರಾಜ್ಯದ ಮಹಿಮೆಗೋಸ್ಕರ, ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಉಪಯೋಗಿಸಿಕೊ ದೇವರೇ. ಕೊಡಿರಿ, ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳುವ ಪ್ರಕಾರ ಸ್ವಾಮಿ ಶ್ರೇಷ್ಠವಾದದ್ದನ್ನು ನಿನಗೆ ಕಾಣಿಕೆಯಾಗಿ ತಂದಿದ್ದೇವೆ. ಇದನ್ನು ನೀನು ಆಶೀರ್ವಾದ ಮಾಡು. ನಮ್ಮ ಬೊಕ್ಕಸಗಳನ್ನು ತುಂಬಿಸು. ನಾವು ನಿನ್ನಲ್ಲಿ ಕೇಳುವುದಕ್ಕಿಂತಲೂ, ನಾವು ನಿನ್ನಲ್ಲಿ ಬೇಡುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ನಮ್ಮ ಜೀವಿತದಲ್ಲಿ ನೀನು ಮಾಡು. ನಾವು ಕೈ ಹೆಚ್ಚಿದ ಕೆಲಸವನ್ನು ಆಶೀರ್ವಾದ ಮಾಡು. ಸಫಲ ಹೊಂದುವ ಹಾಗೆ ನೀನು ಕೃಪೆ ಮಾಡು ಸ್ವಾಮಿ. ದೇವರೇ, ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ. ಎಲ್ಲ ಸಾಲಗಳಿಂದ ಬಿಡಿಸು. ನಿನ್ನ ಕೃಪೆ, ನಿನ್ನ ವಾತ್ಸಲ್ಯ, ನಿನ್ನ ಕನಿಕ, ನಿನ್ನ ದಯೆ ಈ ಸಭೆಯಲ್ಲಿರುವಂತಹ ಪ್ರತಿಯೊಂದೊಂದು ಕುಟುಂಬದ ಮೇಲೆ, ಪ್ರತಿಯೊಬ್ಬ ಸದಸ್ಯರ ಮೇಲೆಯೂ ಇರಲಿ ಸ್ವಾಮಿ. ದೇವರೇ, ನೀನು ಆಶೀರ್ವಾದ ಮಾಡು ಸ್ವಾಮಿ. ಯಾವ ಮೇಲಿಗೂ ಕಡಿಮೆಯಾಗದ ಹಾಗೆ ಸುಕ್ಷೇಮವಾಗಿ ನೀನು ನಡೆಸು. ನಿನ್ನ ನಡೆಸುವಿಕೆಯಲ್ಲಿ ಆಶೀರ್ವಾದ, ನಿನ್ನ ನಡೆಸುವಿಕೆಯಲ್ಲಿ ಬಲ, ನಿನ್ನ ನಡೆಸುವಿಕೆಯಲ್ಲಿಯೇ ಸಮೃದ್ಧಿ ಉಂಟು ಸ್ವಾಮಿ. ಪ್ರತಿಯೊಬ್ಬರನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸು. ಎಲ್ಲರ ಪ್ರಾರ್ಥನೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯ ಹೊಂದಿಕೊಡಲಿ. ದೇವರಾತ್ಮನೆ ಅವರ ಅಂತರ್ಯದಲ್ಲಿರುವಂತಹ ನೋವನ್ನು, ದುಃಖವನ್ನು, ಪ್ರಾರ್ಥನೆ, ವಿಜ್ಞಾಪನೆಯನ್ನು, ಎಷ್ಟೋ ದಿನಗಳಿಂದ ಕಾಯುತ್ತಾ ಇರುವಂತಹ ಆಶೀರ್ವಾದವನ್ನು ನಿನ್ನ ಹೆಸರಿನಲ್ಲಿ ಈ ಕ್ಷಣವೇ ನಿನ್ನ ಮಕ್ಕಳಾದ ಈ ಸಭೆಯ ಎಲ್ಲ ಜನರು, ಅವರ ಎಲ್ಲ ಪ್ರಾರ್ಥನೆಗಳಿಗೆ ಈ ಕ್ಷಣವೇ ಜಯವನ್ನು ಹೊಂದಿಕೊಳ್ಳಲಿ. ದೇವರಾತ್ಮ ನಿನಗೆ ಸ್ತೋತ್ರ. ದೇವರಾತ್ಮ ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮಕ್ಕಳನ್ನು, ಯೌವನಸ್ಥರನ್ನು, ವೃದ್ಧರನ್ನು ನೀನು ಆಶೀರ್ವಾದ ಮಾಡು. ಒಳ್ಳೆಯ ಜ್ಞಾನ, ಬಲ, ಶಕ್ತಿ, ವಿವೇಕದಿಂದ ತುಂಬಿಸು. ನಿನ್ನ ಗೂಢಾರ್ಥ ರಹಸ್ಯಗಳನ್ನು ತಿಳಿಯಪಡಿಸು. ಅವರ ಬಲಹೀನ ಸ್ಥಿತಿಯಲ್ಲಿ ನಿನ್ನ ಬಲದಿಂದ ಅವರನ್ನು ಕಟ್ಟು. ನಿನ್ನ ಧೈರ್ಯದ ಆತ್ಮದಿಂದ ತುಂಬಿಸು ಸ್ವಾಮಿ. ನೀನು ಮಾತ್ರ ನಡೆಸು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ನೀಡದೆ ಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲ, ಮಹಿಮೆ ಸದಾಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸ ಸದಾಕಾಲ ನಮ್ಮೊಂದಿಗೆ ಇರಲಿ. ಆಮೆನ್.
ಜಸ್ಟಿನ್ ಒಬ್ಬೊಬ್ಬರಾಗಿ ಮುಂದೆ ಬಂದು ಕಾಣಿ.